ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಮನೇಲಿ ಸಾಮಾನೆಲ್ಲ ಸ್ವಲ್ಪ ಖಾಲಿ ಆದ ಹಾಗೆ ಇಲ್ಲೇ ತಂದುಕೊಡ್ತಾಯಿದ್ರು. ಊರಲ್ಲೇ ಅಂಗಡಿ ಇದೆ ಅಲ್ವಾ, ಅಲ್ಲಿ ತಂದುಕೊಡ್ತಾಯಿದ್ರು. ಇವತ್ತು ನಾನು ಕಾಳೆಲ್ಲ ಖಾಲಿ ಆಗಿದೆ ಅಂತ ಹೇಳಿದೆ. ಕಾಳುಗಳಿದ್ರೆ ಮೊಳಕೆ ಕಾಳೆಲ್ಲ ಕಟ್ಟಬಹುದು, ಕಾಳಿಲ್ಲ ಅಂದರೆ ಏನೂ ಮಾಡೋದಕ್ಕಾಗಲ್ಲ. ಅದಕ್ಕೆ ಇವತ್ತು ಕಾಳುಗಳೆಲ್ಲ ತರೋದಕ್ಕೆ ಅಂತ ಹೋಗಿದ್ರು. ಅಲ್ಲೇ ಎಲ್ಲರಿಗೂ ಸೋಪನ್ನು ತಂದಿದ್ದಾರೆ, ಪಾತ್ರೆ ಸೋಪು, ಮತ್ತು ನಾನು ಯಾವಾಗಲೂ ಯೂಸ್ ಮಾಡೋದು ಪಿಯರ್ ಸೋಪು. ಸೊ ನನಗೆ ಪಿಯರ್ ಸೋಪ್ ತಂದಿದ್ದಾರೆ. ಮನೇಲಿ 4 ಜನ 4 ಥರ ಸೋಪ್ ಯೂಸ್ ಮಾಡೋದು. ಕ್ಲಿನಿಕ್ ಪ್ಲಸ್ ಶಾಂಪೂನೇ ಯೂಸ್ ಮಾಡೋದು. ಏನೋ ಈ ಸಲ ಅವರು ಸನ್ಸಿಲ್ಕ್ ತಂದಿದ್ದಾರೆ, ಕೆಲವೊಂದು ಸಲ ಹಾಕಿ ತಂದುಬಿಡ್ತಾರೆ. ನಾನು ಮೊದಲೆಲ್ಲ ಫೇರ್ ಆ್ಯಂಡ್ ಲವ್ಲಿ ಹಾಕ್ಕೋತಾ ಇದ್ದೆ, ಮುಖಕ್ಕೆ ಕ್ರೀಮು. ಇವಾಗ ಹಿಮಾಲಯ ಕ್ರೀಮ್ ಹಾಕ್ಕೋತಾ ಇದ್ದೀನಿ. ಮನೇಲಿ ತುಪ್ಪ ಕೂಡ ಖಾಲಿ ಆಗಿತ್ತು, ತೊಗೊಂಡು ಬನ್ನಿ ಅಂದೆ. ಅದಕ್ಕೆ 1/4 kg ನಂದಿನಿ ತುಪ್ಪ ಕೂಡ ತಂದಿದ್ದಾರೆ. ಒಂದು ಉಪ್ಪಿನದು ಅದೇ ಹರಳುಪ್ಪಿನ ಪಟ್ಟಣ, ಒಂದು ಪುಡಿ ಉಪ್ಪಿನ ಪಟ್ಟಣ ತಂದಿದ್ದಾರೆ. ಮತ್ತು ಕಾಳುಗಳು ಒಂದೆರಡು ಮನೆಯಲ್ಲೇ ಇತ್ತು, ಅಂದರೆ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಮನೇಲಿತ್ತು. ಇನ್ನು ಮಿಕ್ಕಿದ ಕಾಳುಗಳು ತೊಗೊಂಡು ಬನ್ನಿ ಅಂದೆ. ಅದಕ್ಕೆ ಇನ್ನು ಮಿಕ್ಕಿದ ಕಾಳೆಲ್ಲ ತಂದಿದ್ದಾರೆ. ಕಾಳಿನ ಜೊತೆಗೆ ರವೆ ಕೂಡ ತಂದಿದ್ದಾರೆ. ಟ್ಯೂಷನ್ ಮಕ್ಕಳೆಲ್ಲ ಹೋದ್ಮೇಲೆ ಎಷ್ಟು ಕಸ ಚೆಲ್ಲಿರ್ತಾರೆ ನೋಡಿ. ಇರೋದು ಸ್ವಲ್ಪ ಮಕ್ಕಳೇ, ಆದರೂ ಇಷ್ಟೊಂದೆಲ್ಲ ಕಸ ಚೆಲ್ಲೇ ಹೋಗ್ತಾರೆ. ಹೋದ ತಕ್ಷಣ ಕಸ ಗುಡಿಸ್ಬೇಕಾಗತ್ತೆ. ಶಾರು ಇದ್ದಿದ್ರೆ ಶಾರು ಗುಡಿಸ್ಕೊತಿದ್ಲು. ಶನಿವಾರ ಬಂದರೆ ಸಾಕೋಳು ನನ್ನ ಮಮ್ಮಿ ಮನೆಗೆ ಹೋಗ್ಬಿಡ್ತೀನಿ ಅಂದ್ಕೊಂಡು ಅಜ್ಜಿ ಮನೆಗೆ ಹೋಗ್ತಾಳೆ. ಸೊ ಅಲ್ಲಿ ಹೋಗಿದ್ದಾಳೆ ಅವಳು, ಅದಕ್ಕೆ ನಾನೇ ಕಸ ಗುಡಿಸ್ದೆ. ಈ ವಾರ ಏನೋ ಇವರು ತರಕಾರಿ ತರೋದಿಲ್ಲ ಅಂತ ಹೇಳಿದ್ರು. ಏನು ಒಂದು ವಾರಕ್ಕೆ ತರಕಾರಿ ಇಲ್ಲ ಅಂತ ಹೇಳಿದ್ರು, ಕಾಳುಗಳಿರುತ್ತಲ್ವ ಮೇಂಟೈನ್ ಮಾಡಬಹುದು. ಮಧ್ಯದಲ್ಲಿ ಮೊಟ್ಟೆ ಸಾಂಬಾರು ಅಥವಾ ನಾನ್ ವೆಜ್ ಏನಾದರೂ ಮಾಡಿದ್ರೆ ಒಂದು ವಾರ ಹೇಗೋ ತಳ್ಳಿಬಿಡಬಹುದು ತರಕಾರಿ ಇಲ್ಲದೆ. ಸೊ ಬೇಡ ಅಂದ್ಕೊಂಡು ಸುಮ್ಮನೆ ಆದೆ. ಆದರೆ ನನಗೆ ತುಂಬ ದಿನದಿಂದ ಸಬ್ಸಿಗೆ ಸೊಪ್ಪು ಹಾಕ್ಕೊಂಡು ವಡೆ ತಿನ್ನಬೇಕಂತ ಅನ್ನಿಸ್ತಿತ್ತು. ಅದಕ್ಕೆ ಸಬ್ಸಿಗೆ ಸೊಪ್ಪು ಮಾತ್ರ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ, ತಂದಿದ್ದಾರೆ. ರಾಗಿ ಹಿಟ್ಟು ಖಾಲಿಯಾಗಿದೆ ಅಂತ ಹೇಳಿದ್ದೆ ಅಲ್ವ ನಿಮಗೆ. ಸೊ ರಾಗಿ ಹಿಟ್ಟನ್ನು ಅವರು ಬಿಡಿಸ್ಕೊಂಡು ಬಂದರು. ನಾನು ಅದನ್ನು ಜರಡಿ ಆಡಿಕೊಂಡು ಬಾಕ್ಸಿಗೆ ಹಾಕ್ಕೊಂಡಿದ್ದೀನಿ. ನಾಳೆ ಬಟಾಣಿ ಕಾಳ್ದು ಹಸಿರುಗೊಜ್ಜು ಮಾಡೋಣ ಅಂತ ಅಂದ್ಕೊಂಡು ಬಟಾಣಿ ಕಾಳು ನೆನೆ ಹಾಕ್ತಾಯಿದ್ದೀನಿ. ರಾಗಿ ಬಿಡಿಸ್ಕೊಂಡು ಬಂದಮೇಲೆ ಮುದ್ದೆ ಮಾಡಿಲ್ಲ ಅಂದರೆ ಬೈತಾರೆ. ನನಗೆ ಇವಾಗ ಮುದ್ದೆ ಮಾಡೋಕ್ಕೆ ಬೇಜಾರಾಯಿತು, ಅದಕ್ಕೆ ಅಂಬ್ಲಿನೇ ಕಾಯಿಸಿಡ್ತಾ ಇದ್ದೀನಿ. ಐಶು ಏನೋ ತರಕಾರಿ ಎಲ್ಲ ಹಾಕ್ಕೊಂಡು ಪಲ್ಯ ಮಾಡಿಕೊಂಡ್ಳು. ನಾನು ಶನಿವಾರ ತಿನ್ನೋದಿಲ್ಲ ಅಂತ ಹೇಳಿ ನನಗೆ ಮೊಟ್ಟೆ ಹಾಕೋದಕ್ಕೂ ಮುಂಚೆ ನನಗೆ ಸ್ವಲ್ಪ ಎತ್ತಿಟ್ಟು ಅವಳು ಮತ್ತು ಅವರಪ್ಪ ಸಪ್ರೇಟಾಗಿ ಮೊಟ್ಟೆ ಹಾಕ್ಕೊಂಡ್ರು. ಇವಾಗ ಅಡುಗೆ ಎಲ್ಲ ಆಗಿದೆ. ನಾನು ಹೋಗಿ ಸೊಪ್ಪು ಬಿಡಿಸ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಇವಾಗ ಮಳೆ ಬರ್ತಿರೋದ್ರಿಂದ ಸೊಪ್ಪನ್ನು ತಂದಿದ ತಕ್ಷಣ ಅಲ್ಲೇ ಬಿಡಿಸಿಟ್ಬಿಡ್ಬೇಕು, ಇಲ್ಲ ಅಂತ ಹೇಳಿದ್ರೆ ಕೊಳ್ತೋಗ್ಬಿಡತ್ತೆ. ಬಿಸಿಲು ಟೈಮ್ನಲ್ಲಾದರೆ ಒಣಗೋಗ್ಬಿಡತ್ತೆ, ಈ ಮಳೆ ಟೈಮ್ನಲ್ಲಾದರೆ ಬೇಗ ಕೊಳ್ತೋಗ್ಬಿಡುತ್ತೆ. ಮಳೆ ಬರ್ತಿದೆ ಅಲ್ವಾ, ಅದಕ್ಕೆ. ನನಗಂತೂ ಸಬ್ಸಿಗೆ ಸೊಪ್ಪು ಅಂತ ಹೇಳಿದ್ರೆ ತುಂಬಾ ಇಷ್ಟ. ಒಂದು ರೊಟ್ಟಿ ಮಾಡಲಿ ಅಥವಾ ಅನ್ನ ಒಗ್ಗರಣೆ ಮಾಡಲಿ ಅಥವಾ ಬಾತ್ ಮಾಡಲಿ, ಎಲ್ಲದಕ್ಕೂ ಸ್ವಲ್ಪ ಅಥವಾ ಬಜ್ಜಿ ಮಾಡಲಿ, ಎಲ್ಲದಕ್ಕೂ ಸ್ವಲ್ಪ ಹಾಕ್ತಿರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಇವತ್ತಿನ ವ್ಲಾಗನ್ನು ಶಾರ್ಟ್ ವಿಡಿಯೋದಲ್ಲಿ ಹಾಕೋಣ ಅಂತ ಹೇಳಿ ನಾನು ಸ್ವಲ್ಪನೇ ಮಾಡ್ಕೊಂಡಿದ್ದು. ಆದರೆ ನನ್ನ ಶಾರ್ಟ್ ವಿಡಿಯೋ ಯಾವುದೂ ಸರಿಯಾಗಿ ವ್ಯೂಸ್ ಆಗಲ್ಲ, ಅದಕ್ಕೆ ಇದನ್ನು ಮಾಡ್ತಾಯಿದ್ದೀನಿ. ನಾನು ಮೊದಲೆಲ್ಲ ಪ್ರತಿ ಭಾನುವಾರ ಬಂತು ಅಂತ ಹೇಳಿದ್ರೆ ರಾಗಿ ರೊಟ್ಟಿ ಮಾಡ್ತಿದ್ದೆ. ಯಾಕಂತ ಹೇಳಿದ್ರೆ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲ ಫ್ರೆಶ್ ಆಗಿರೋದಲ್ವ. ಸೊ ಅದನ್ನೆಲ್ಲ ಹಾಕಿ ರಾಗಿ ರೊಟ್ಟಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಮಾಡ್ತಿದ್ದೆ. ಆದರೆ ಇತ್ತೀಚೆಗೆ ರಾಗಿ ರೊಟ್ಟಿ ಮಾಡೋದೇ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಆದರೆ ನಾಳೆ ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ ಭಾನುವಾರಕ್ಕೆ. ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪೆಲ್ಲ ಇದೆ ಅಲ್ವಾ, ಅದಕ್ಕೆ. ರಾಗಿ ರೊಟ್ಟಿ ಜೊತೆಗೆ ಹುಚ್ಚಳ ಚಟ್ನಿ ಅಥವಾ ಹುರುಳಿಕಾಳು ಹುರಿದು ಚಟ್ನಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಆದರೆ ಬಟಾಣಿ ಕಾಳು ತಂದು ತುಂಬ ದಿನ ಆಗಿತ್ತು, ನಾನು ಯಾವುದಕ್ಕೂ ಯೂಸ್ ಮಾಡಿರಲಿಲ್ಲ. ಅದಕ್ಕೆ ಅದನ್ನು ಹಾಕಿ ಖಾಲಿ ಮಾಡೋಣ ಅಂದ್ಕೊಂಡು ಬಟಾಣಿ ಕಾಳು ಹಸಿರು ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಅದನ್ನು ಹೇಗೆ ಮಾಡೋದು ಅಂತ ನೋಡಬೇಕಂತ ಹೇಳಿದ್ರೆ ನೀವು ನಾಳೆವರೆಗೂ ಕಾಯಲೇಬೇಕು. ಹಾಗೆ ನಮ್ಮ ತರ್ಲೆ ಗ್ಯಾಂಗ್ ಹೇಗೆ ಮಾತಾಡುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ನಿಮಗೆ ಅಪ್ಪ ಇಷ್ಟನಾ ಅಮ್ಮ ಇಷ್ಟನಾ? ಯಾಕೆ ಅಮ್ಮ ಇಷ್ಟನಾ? ತೊಗೊಂತಿದ್ಯಾ? ಯಾಕಮ್ಮ ಇಷ್ಟ? ಜಾಸ್ತಿ ಕೆಲಸ ಮಾಡಿಸ್ತಾರ ನಿನ್ನ ಕೈಲಿ? ಜಾಸ್ತಿ ಕೆಲಸ ಮಾಡೋದಕ್ಕೆ ಅಮ್ಮ ಇಷ್ಟನಾ? ನಿನ್ಗೆ ಯಾರು ಇಷ್ಟನಾ? ಯಾಕಪ್ಪ ಇಷ್ಟ? ಅವನು ಹೇಳಿದ್ದು ಹೇಳಬೇಡ ನೀನು. ಅಮ್ಮ ಅಮ್ಮ ಇಷ್ಟನಾ? ಇಷ್ಟ ಇಲ್ವಾ? ಯಾಕೆ ಇಷ್ಟ ಇಲ್ಲ? ಅಮ್ಮ ಹೊಡಿತಾರಾ? ನಿಂಗೆ ಯಾರು ಇಷ್ಟ? ತಂದಿಲ್ವಾ? ಏಕೆ ಬೆಳಿಗ್ಗೆ ಹೇಳೋ, ನಿನ್ಗೆ ಯಾರು ಇಷ್ಟ? ಅಮ್ಮನು ಅಮ್ಮ ಇಷ್ಟನಾ? ಯಾಕೆ? ದುಡ್ಡು ಕೊಡ್ತಾರ ನಿಂಗೆ? ಏನಕ್ಕೆ ದುಡ್ಡು ಕೊಡ್ತಾರೆ?
ತಿಂಡಿಗೆ ನಿನ್ಗೆ ಯಾರ ಇಷ್ಟ? ಇಬ್ರು ಇಷ್ಟನಾ? ಜಾಸ್ತಿ ಯಾರು ಇಷ್ಟ? ಅಪ್ಪ ಇಷ್ಟನಾ? ಯಾಕೆ? ಏನಕ್ಕಾದ್ರೂ ಸೇರ್ಕೋಬೇಕು ಸ್ಕೂಲಲ್ಲಿ ಅಂದರೆ ದುಡ್ಡು ಕೊಡ್ತಾರ ನಿಮ್ಮಪ್ಪ? ನಿನಗೆ ಏನಕ್ಕೆ ಅಪ್ಪ ಇಷ್ಟ? ಅಪ್ಪ ಕೆಲಸ ಮಾಡಿಸಲ್ಲ ಅಂತ. ನಿಂಗೆ ಯಾರು ಇಷ್ಟ ಅಲ್ಲಿತ್ತು? ಅಮ್ಮ ಇಷ್ಟನಾ? ಯಾಕೆ? ಏನು ದುಡ್ಡು? ಹಾಂ ಊಟ ತಿಂಡಿ ತಿನ್ನಕ್ಕೆ? ಏನು ತಿಂಡಿ ತಿನ್ನಕ್ಕೆ? ನಿಂಗೆ ಅಪ್ಪ ಇಷ್ಟನಾ ಅಮ್ಮ ಇಷ್ಟನಾ? ಕರೆಕ್ಟಾಗಿ ಹೇಳು. ಅಮ್ಮ ಇಷ್ಟನಾ ಅಪ್ಪ? ಹಾಂ ಯಾಕೆ ಇಷ್ಟ ಅಪ್ಪ? ಅಮ್ಮ ಹೊಡಿಯೋದಕ್ಕೆ ನಿಂಗೆ ಇಷ್ಟನಾ? ನಿನಗೆ ಯಾರಿಷ್ಟ? ಅಪ್ಪ ಇಷ್ಟನಾ? ಯಾಕಪ್ಪ ಇಷ್ಟ? ಅಮ್ಮ ತಗೊಳಲ್ವಾ? ಕಳ್ಳಿ. ಯಾರು? ಅಮ್ಮ. ನಿನಗೆ ಮಿಂಚು ಯಾರು ಇಷ್ಟ? ಏನಕ್ಕಮ್ಮ ಇಷ್ಟ? ಕೆಲಸ ಮಾಡಿಸಲ್ಲ ಅಂತನ? ಕೆಲಸ ಮಾಡಿಸ್ತಾರೆ ಅಂತ ಅವನು ಹೇಳ್ದ ಅಂತ ಎಲ್ಲರೂ ಅದು ಹೇಳ್ತೀನಿ. ಹಾಂ ನಿಂಗೆ ದರ್ಶು ಯಾರು ಇಷ್ಟ? ಯಾಕಮ್ಮ ಇಷ್ಟ? ಏನಕ್ಕೆ ಅಮ್ಮ ಇಷ್ಟ? ಎಲ್ಲ ಅದೇ ಹೇಳ್ಬೇಡಿ. ಯಾಕೋ ನಿಂಗೆ ಅಪ್ಪ ಇಷ್ಟ? ಕಾಸು ಕೊಡೋದಕ್ಕೆ ಇಷ್ಟನಾ? ಅಮ್ಮ ಜಾಸ್ತಿ ಹೊಡಿಯೋದಾರು ನಿಂಗೆ? ಜಾಸ್ತಿ ಪ್ರೀತಿ ಮಾಡೋದ್ಯಾರು? ಜಾಸ್ತಿ ಇಷ್ಟಪಡೋದಾರು ನಿನ್ನ? ದೊಡ್ಡವನಾದ್ಮೇಲೆ ಏನಾಯ್ತೀಯಾ? ಏನು ಕೆಲಸ ಮಾಡ್ತೀಯಾ ಹೇಳ? ದೊಡ್ಡವನಾದ್ಮೇಲೆ ಏನಾಯ್ತೀಯಾ? ನೀನು ಕವನ? ನೀನು ಡಾಕ್ಟರ್. ನೀನು ಕ್ರಿಕೆಟರ್. ಅವನು ಹೇಳ್ದ ಅಂತ ಹೇಳ್ಬೇಡ, ನೀನು ಏನಾಯ್ತಿ ಹೇಳು. ಹಾಂ ಹಾಂ ಸುಮ್ಮನಿರೋ ನೀನು. ಅವನು ನೀನೇನಾಯ್ತೀಯ ಸಮೃದ್ಧಿ? ಮದುವೆ ಐತಿಯಾ? ದೊಡ್ಡೋಳಾದ್ಮೇಲೆ ಮದುವೆ ಐತಿಯಾ? ಕೆಲ್ಸಕ್ಕೆ ಹೋಗಲ್ವಾ? ನೀನು ಮಿಂಚು ಟೀಚರ್ ಆಯ್ತಿಯಾ? ಗುಡ್. ಹೇಳಿ ಇವಾಗ ಏನಾಯ್ತು ದೊಡ್ಡವರ? ಯಾರಿಗೆ ಇಂಜೆಕ್ಷನ್ ಕೊಡ್ತೀಯಾ? ಯಾರಿಗೆ ಇಂಜೆಕ್ಷನ್? ಯಾವ ಅಜ್ಜಿಗೆ? ನಿಮ್ಮ ಅಜ್ಜಿಗೆ ಯಾಕೆ ಇಂಜೆಕ್ಷನ್ ಕೊಡ್ತೀಯಾ? ಪಾಪ ಮಕ್ಕಳು ಏನೂ ಗೊತ್ತಾಗಲ್ಲ, ಯಾರು ಏನು ಹೇಳ್ತಾರೋ ಅದನ್ನೇ ಹೇಳ್ತಾರೆ. ತರ್ಷು ಯಾಕಪ್ಪ ಬಂದಿಲ್ಲ? ಹಾಂ ಏನಕ್ಕೆ ಬಂದಿಲ್ಲ ಅಪ್ಪ? ನಿಂಗೆ ಗೊತ್ತಾ? ಹೇಳಿಲ್ವಾ ನೀನು ಬೇಗ ಬನ್ನಿ ಅಂತ? ಬೇಗ ಬನ್ನಿ ಅಂತ ಹೇಳಿಲ್ವಾ? ಏನಕ್ಕೆ ಬಂದಿಲ್ಲ? ನಾನೇನೋ ಕೇಳ್ತಾ ಇದ್ದೀನಿ, ಪಾಪ ಅವನಿಗೆ ಬೇಜಾರಾಗ್ಬಿಟ್ಟಿದೆ ಇನ್ನೂ ಅವರಪ್ಪ ಬಂದಿಲ್ಲ ಅಂತ. ಅದಕ್ಕೆ ಅವನ ಪಾಡಿಗೆ ಅವನು ಓಡಾಡ್ತಾ ಇದ್ದಾನೆ. ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಕ್ತಾಯವಾಗ್ತಿದೆ. ಧನ್ಯವಾದಗಳು.